ಕಮಲಿ ಅವರೇ, ಎಲ್ಲಿ ಸೌಂಡೇ ಕೇಳಿಸ್ತಿಲ್ವಲ್ಲ? ಹಾಂ ಸರ್, ಗೊತ್ತಿಲ್ಲ ಸರ್. ಹಂಗಂದ್ರೆ ನೀವು ಹ್ಯಾಪಿ ಆಗಿಲ್ಲ ಅಂತ ಆಯ್ತು. ಹಂಗೇನಿಲ್ಲ ಸರ್, ಒಂದ್ ಬೆರಳು ಅಟ್ಟೆ ತಾನೆ. ಹಾಗೆಲ್ಲ ಅಲ್ಲ, ಲೆಕ್ಕ ಅಂದ್ರೆ ಲೆಕ್ಕ. ಕಮಲಿ ಅವರೇ, ಹೀಗೆ ಟೆನ್ಷನ್ ಆಗಬೇಡಿ. ಎಲ್ಲಿ ಯಾವ ಬೆರಳಲ್ಲಿ ನೆಟ್ಕೆ ಬರಲಿಲ್ಲ? ಕೈ ಕೊಡಿ. ಸರ್, ಕೊಡಿ ಅನ್ನಲ್ಲ. ಪಟ್ಟಂತು ನೋಡಿದ್ರ, ನಾನು ಖುಷಿಯಾಗೇವ್ನಿ. ಕರೆಕ್ಟ್ ಕಮಲಿ ಅವರೇ. ನಿಮ್ನ ಹೇಗಾದ್ರೂ ನಗಿಸ್ಬೇಕು ಅಂತಾನೆ ಕಮಲಿ ಅವರೇ ನಾನು ಹೀಗೆ ಮಾಡಿದ್ದು. ಸೈಲೆಂಟ್ ಆಗೋದ್ರಲ್ಲ, ನಾನು ನಟ್ಕೆ ತೆಗ್ದಿದ್ದು ಇಷ್ಟ ಆಗ್ಲಿಲ್ವಾ? ಇದ್ದಕ್ಕಿದ್ದಂಗೆ ಎಲ್ಲ ನಿಶಬ್ದ ಆಗೋಯ್ತಲ್ಲ, ಏನಂತ ಮಾತು ಶುರು ಮಾಡೋದು? ಮ್ಯೂಸಿಕ್ ಪ್ಲೇ ಮಾಡಿ ರೊಮ್ಯಾಂಟಿಕ್ ಸಾಂಗ್ ಹಾಕಿದ್ರೆ ಕಮಲಿ ಅವ್ರಿಗೆ ಮೋಸ್ಟ್ಲಿ ನನ್ನ ಮನಸ್ಸಲ್ಲಿರೋದು ಅರ್ಥ ಆಗುತ್ತೋ ಏನೋ. ಸರ್, ರೇಡಿಯೋ ಹಾಕ್ಲಾ? ನನ್ನ ಮನಸ್ಸಲ್ಲಿರೋದನ್ನ ಇವರು ಹೇಳ್ತಿದಾರೆ. ನನ್ನ ಹಾರ್ಟ್ನ ಹ್ಯಾಕ್ ಮಾಡ್ಬಿಟ್ರ ಕಮಲಿ ಅವರೇ? ಸರ್, ರೇಡಿಯೋ ರೇಡಿಯೋನಾ? ಯು ಮೀನ್ ಸಾಂಗ್ಸ್ ಕೇಳಬೇಕಾ? ಹಾಗಾದ್ರೆ ನನ್ನ ಫೋನ್ ಎತ್ಕೊಳ್ಳಿ. ಅಲ್ಲ ಸರ್, ರೇಡಿಯೋನಾಗ ಹಾಡ್ ಬರಕ್ಕಿಲ್ವಾ? ಬರುತ್ತೆ, ಆದರೆ ಅದರಲ್ಲಿ ಅವ್ರು ಹಾಕೋ ಹಾಡನ್ನ ನಾವು ಕೇಳಬೇಕು. ಆದ್ರೆ ನನ್ನ ಫೋನ್ ತಗೊಂಡ್ರೆ ನಮ್ಗೆ ಯಾವ ಹಾಡು ಕೇಳ್ಬೇಕನ್ಸುತ್ತೋ ಅದನ್ನು ಕೇಳ್ಬೋದು. ಸೊ ಮೊಬೈಲ್ ತಗೊಳ್ಳಿ, ಸಾಂಗ್ಸ್ ಪ್ಲೇ ಮಾಡಿ. ಸರ್, ಇದ್ರಾಗ ನನ್ನ ಫೋನ್ ಹಂಗೆ ಇಲ್ವಲ್ಲ ಸರ್, ಹಾಡು ಹೆಂಗೆ ಹಾಕೋದು? ಇರಿ, ಅದರಲ್ಲಿ ಮ್ಯೂಸಿಕ್ ಅಂತ ಒಂದು ಫೋಲ್ಡರ್ ಇದೆ ನೋಡಿ. ಹೌದು ಸರ್. ಅದನ್ನ ಓಪನ್ ಮಾಡಿ, ಅದರಲ್ಲಿ ರೊಮ್ಯಾಂಟಿಕ್ ಸಾಂಗ್ಸ್ ಅಂತ ಇರುತ್ತೆ, ಅದನ್ನ ಪ್ಲೇ ಮಾಡಿ. ರೊಮ್ಯಾಂಟಿಕಾ? ಬ್ಯಾಡ ಸರ್. ಸರಿ ಹೋಗ್ಲಿ, ಪಾರ್ಟಿ ಸಾಂಗ್ ಪ್ಲೇ ಮಾಡ್ತೀರಾ? ಚೀ. ಒಂದು ಕೆಲಸ ಮಾಡಿ, ಹಾಗೆ ಕೆಳಗಡೆ ಸ್ಕ್ರಾಲ್ ಮಾಡಿ, ಅಲ್ಲಿ ಭಾವಗೀತೆಗಳು ಅಂತ ಇರುತ್ತೆ, ಅದನ್ನ ಪ್ಲೇ ಮಾಡಿ. ಎಲ್ಲಾನು ಕೇಳಿವ್ನಿ ಸರ್. ಇದೊಳ್ಳೆ ಕತೆ ಆಯ್ತಲ್ಲ. ಸರಿ, ಇನ್ಯಾವ್ದು ಹಾಕ್ತೀರಾ? ಭಕ್ತಿಗೀತೆಗಳು. ಭಕ್ತಿಗೀತೆಗಳನ್ನ? ಹ್ಞೂ ಸರ್, ಮಾರಮ್ಮನ್ ಮಹಿಮೆ, ಪಟಾಲಮ್ಮನ್ ಪವಾಡ, ಇದ್ಯಾವುದು ನಿಮ್ ತವ ಇಲ್ವಾ?
ಅಮ್ಮಮ್ಮ ಈಗಲೇ ಋಷಿಗೆ ಫೋನ್ ಮಾಡಿ ಬ್ರೇಕ್ ಫೇಲ್ಯೂರ್ ಆಗಿದೆ ಅಂತ ಹೇಳ್ತೀನಮ್ಮಮ್ಮ. ನನ್ನಿಂದ ಇರೋಕ್ಕಾಗ್ತಿಲ್ಲ. ಯಾವಾಗ್ಲೂ ಜಯಂತ್ ಕಾಯ್ಕಿಣಿ ಅವ್ರು ಬರ್ದಂತ ಸಿನಿಮಾ ಹಾಡು ನನ್ನ ಜೀವನಕ್ಕೆ ಎಷ್ಟು ಆಪ್ಟ್ ಆಗಿ ಸೂಟ್ ಆಗ್ತಿದೆಯಲ್ಲ ಕಮಲಿ ಅವರೇ. ಲೈಫ್ ಈಸ್ ಸ್ಟ್ರೇಂಜರ್ ದೆನ್ ಫ್ರಿಕ್ಷನ್ ಅಂತಾರಲ್ಲ, ನಿಮ್ ಜೊತೆ ಈ ತರ ನಾನು ಕುತ್ಕೊಂಡು ಹಾಡು ಕೇಳ್ತಾ ಡ್ರೈವ್ ಮಾಡ್ತೀನಿ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಥ್ಯಾಂಕ್ ಯು ಯೂನಿವರ್ಸ್. ಸರ್ ಏನಾಯ್ತು ಸರ್? ಏನಿಲ್ಲ ಕಮಲಿ ಅವರೇ. ಅಲ್ಲ, ಥ್ಯಾಂಕ್ ಯು ಯೂನಿವರ್ಸ್ ಅಂದ್ರೆ ಥ್ಯಾಂಕ್ ಯು ಬ್ರಹ್ಮಾಂಡ ಅಂತಲ್ಲೂರಾ ಸರ್? ಹಾ, ನಾನು ಆಗಾಗ ಬ್ರಹ್ಮಾಂಡಕ್ಕೆ ಥ್ಯಾಂಕ್ಸ್ ಹೇಳ್ತಾ ಇರ್ತೀನಿ. ಹೌದಾ? ಯಾಕೆ ಸರ್? ನಾವ್ ಯಾವಾಗ್ಲೂ ಏನೋ ಒಂದನ್ನ ಕೇಳ್ಕೊಂಡಿರ್ತೀವಲ್ಲ, ಅದನ್ನ ಆಕ್ಚುಲಿ ಬ್ರಹ್ಮಾಂಡ ನಮ್ಗೆ ಗೊತ್ತಿಲ್ದ ಹಾಗೆ ಆ ಆಸೆನ ನೆರವೇರ್ಸತ್ತಂತೆ. ಒಂಥರ ಸರ್ಪ್ರೈಸ್ ಇದ್ದ ಹಾಗೆ. ಅದಕ್ಕೆ ಅದ್ ನೆರವೇರಿದಾಗ ಥ್ಯಾಂಕ್ಸ್ ಹೇಳ್ತೀನಿ. ಓ, ಚೆನ್ನಾಗೈತೆ ಸರ್ ಈ ಆಟ. ಆಟನಾ? ನಿಜ ಕಮಲಿ ಅವರೇ? ನಿಜಾನೇ, ಆದ್ರೂ ಒಂಥರ ಆಟನೇ ಸರ್. ಹೌದು, ಈಗ ಏನ್ ನೆರವೇರ್ತು ಅಂತ ಥ್ಯಾಂಕ್ಸ್ ಹೇಳಿದ್ರಿ? ಆಹಾ, ಈಗೇನ್ ಹೇಳ್ತೀವ ರಿಷಿ? ಓ, ಈ ಹಾಡ್ ಕೇಳ್ಬೇಕು ಅಂತನಾ ಸರ್? ಅಥವಾ ಕಾರ್ ಓಡಿಸ್ತಾ ಈ ಹಾಡ್ ಕೇಳ್ಬೇಕು ಅಂತನಾ? ಅಥವಾ ಸರ್, ನೀವ್ ಈ ಬ್ರಹ್ಮಾಂಡದವ ಏನ್ ಕೇಳ್ಕೊಂಡ್ರಿ ಅಂತ ನಂಗೆ ಗೊತ್ತಾಯ್ತು. ಸರ್, ನೀವ್ ಈ ತರ ಕೇಳ್ಕೊತೀರ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ. ಅಯ್ಯೋ, ಏನ್ ಗೊತ್ತಾಯ್ತು ಇವ್ರಿಗೆ? ಕಮಲಿ ಅವರೇ, ಅದು ಅಲ್ಲ ಸರ್, ನಿಮ್ ತವನೇ ಕಾರ್ ಐತಲ್ಲ, ಅನ್ಪೂರ್ಣಮ್ಮಜ್ಜಿ ಕಾರ್ ಓಡಿಸ್ಬೇಕು ಅಂತ ಯಾಕೆ ಬೇಡ್ಕಂಡ್ರಿ? ಆ ಅಜ್ಜಿ ಕಾರ್ ಓಡಿಸ್ಬೇಕು ಅಂತ ನಿಮ್ಗೆ ಆಸೆ ತಾನೆ? ಅದನ್ನೇ ತಾನೇ ನೀವು ಬೇಡ್ಕೊಂಡಿದ್ದು? ಕರೆಕ್ಟು, ನೀವು ಕರೆಕ್ಟಾಗಿ ಹೇಳಿದ್ರಿ ಕಮಲಿ ಅವರೇ. ಯು ಆರ್ ಅ ಜೀನಿಯಸ್. ಮತ್ತೆ ಮಾರಪುರದ ಕಂಬ್ಲಿ ಅಂದ್ರೆ ಸುಮ್ಕೆನಾ? ಮಕ್ಕ ನೋಡಿದ್ರೆ ಮನ್ಸಾಗಿರೋದ್ನ ಹೇಳ್ಬಿಡ್ತೀನಿ. ಹಾಗೆ ಹೇಳೋ ಹಾಗಿದ್ರೆ ನಮ್ಗಿಷ್ಟೊತ್ತಿಗೆ ಮದುವೆ ಆಗಿ 2 ಸರ್, ನಾನುವೇ ನನ್ನ ಬ್ರಹ್ಮಾಂಡದವ ಕೇಳ್ಕೋಬೇಕಲ್ಲ? ಹೌದಾ? ಏನ್ ಕೇಳ್ಕೊತೀರಾ? ಅದನ್ನೇ ಯೋಚನೆ ಮಾಡ್ತೀನಿ ಸರ್. ಸರ್, ನೀವು ನಿಮ್ ಹುಡ್ಗಿತವ ಲವ್ ಹೇಳ್ಬಿಟ್ರಾ? ಏನಂದ್ರಿ? ನೀವು ಪ್ರೀತಿಸ್ತಿರೋ ಹುಡ್ಗಿತವ ನಿಮ್ ಪ್ರೀತಿನ ಹೇಳ್ಬಿಟ್ರಾ ಅಂತ ಕೇಳ್ದೆ. ಇಲ್ಲ ಕಮಲಿ ಅವರೇ, ಇನ್ನೂ ಹೇಳಿಲ್ಲ. ಅಯ್ಯ, ಯಾಕೆ ಸರ್? ಯಾಕೋ ಟೈಮೇ ಸೆಟ್ ಆಗ್ತಿಲ್ಲ. ಅಂದ್ರೆ ನಿಮ್ಗವ್ರು ಸಿಕ್ತಿಲ್ವಾ ಸರ್? ಇಲ್ಲ, ಹಾಗೇನಿಲ್ಲ. ಆಲ್ಮೋಸ್ಟ್ ದಿನ ಸಿಗ್ತಾರೆ. ಆದರೂ ಪ್ರೀತಿ ಬಗ್ಗೆ ಹೇಳಬೇಕಾದ್ರೆ ಕೈಯೆಲ್ಲ ನಡಗಿ, ಮೈಯೆಲ್ಲ ಬೆವ್ತು, ನೀರಿಗೆ ದಾಹ ಆಗಿ, ಎಂಜಲ್ ನುಂಗ್ತಾ ಗಂಟ್ಲೆಲ್ಲ ಒಣಗೋಗಿ, ಪದಗಳು ಆಚೆ ಬರ್ದೆ, ಮನ್ಸಲ್ಲಿರೋದನ್ನ ಹೇಳಕ್ಕಾಗ್ದೆ, ಅದೊಂಥರ. ಸರ್ ಸರ್ ಸರ್, ಓಲಿ ಬಿಡಿ ಸರ್, ಒಚ್ಚಿ ನೀರ್ ಕುಡೀರಿ. ಇಲ್ಲ, ಪರವಾಗಿಲ್ಲ. ಪಕ್ಕನಾ? ಹಾ, ಪಕ್ಕ. ಅಯ್ಯೋ ದೇವ್ರೆ, ಏನ್ ಸರ್ ನೀವು ನಿಮ್ ಹುಡ್ಗಿ ಬಗ್ಗೆ ಮಾತಾಡಿದ್ರೆ ಈಟೊಂದ್ ಬೇವ್ತ್ ಬಿಟ್ರಲ್ಲ. ಅಲ್ಲ, ದಿವ್ಸ ನೀವ್ ಅವ್ರನ್ನ ಭೇಟಿ ಆಯ್ತೀನಿ ಅಂತ ಹೇಳಿದ್ರಲ್ಲ, ಆದ್ರೂ ಒಂದ್ಕಿತನೂ ನಾವ್ ಅವ್ರನ್ನ ನೋಡೇ ಇಲ್ವಲ್ಲ ಸರ್? ಅದ್ ಯಾವ ಬಿಡ್ವಲ್ ಭೇಟಿ ಆಯ್ತೀರಾ ಅಂತ. ಅದೆಲ್ಲ ಸೀಕ್ರೆಟ್. ಓಹೋ, ನಾಚಿಕೆ ನೋಡಪ್ಪ ನಮ್ ರಿಷಿ ಸರ್ಗೆ.
ನನ್ನ ಹುಡುಗಿನೇ ನನ್ನ ಹುಡುಗಿ ಬಗ್ಗೆ ಕೇಳಿದ್ರೆ ನಾಚಿಕೆ ಆಗದೆ ಇನ್ನೇನಾಗುತ್ತೆ ಕಮಲಿ ಅವರೇ? ನಂಗೂ ನಿಮ್ ಹುಡ್ಗಿನ ಪರಿಚಯ ಮಾಡಕ್ಕಿಲ್ವಾ ಸರ್? ನಿಮ್ಗೆ ಆಲ್ರೆಡಿ ಗೊತ್ತಲ್ವಾ? ಏನು ಗೊತ್ತಾ? ಯಾರವರು? ನಾನು ಅವ್ರನ್ನ ನೋಡಿವ್ನಾ? ಓ, ದಿನಕ್ಕೆ ಒಂದ್ಸಲನಾದ್ರೂ ನೋಡ್ತೀರಾ? ಸರ್, ಅನಿಕಾ ಅಂತ ಮಾತ್ರ ಹೇಳ್ಬೇಡಿ. ಅಯ್ಯಯ್ಯೋ ದೇವ್ರೆ, ಅನಿಕಾ ಅಲ್ಲ. ಮತ್ ಯಾರಿರ್ಬೋದು? ಒಂದ್ ಫೋಟೋ ನನ್ನ ಇದ್ರೆ ತೋರಿಸಿ ಸರ್, ನೋಡ್ತೀನಿ. ಹೇಯ್, ನೋ ವೇ, ಚಾನ್ಸೇ ಇಲ್ಲ. ಸಮಯ ಬಂದಾಗ ನಾನೇ ತೋರಿಸ್ತೀನಿ. ಓಹೋ, ಇದ ವರ್ಷೆ ಮಾಡ್ತೀನಿ ತಡೀರಿ. ಏನ್ ಮಾಡ್ತೀರಾ? ಬ್ರಹ್ಮಾಂಡ, ಇದೇ ನನ್ನ ಮೊದಲನೇ ಕೋರಿಕೆ ಆಗಿರೋದ್ರಿಂದ ನಿಂತವ 2 ಬೇಡ್ಕೆನ್ ಬೇಡ್ಕತೀನಿ. ಒಂದು, ನಮ್ ರಿಷಿ ಸರ್ ಹುಡುಗಿ ಯಾರು ಅಂತ ಆದಷ್ಟು ಬಿರ್ನೆ ನಂಗೆ ಗೊತ್ತಾಗಬೇಕು. ಆಟ ಅಲ್ಲ, 2ನೇದು, ಆ ಹುಡುಗಿಗೂವೆ ನಮ್ ಸಾರ್ ಏಟ್ ಇಷ್ಟಪಡ್ತಾವ್ರೆ ಅನ್ನೋದು ಅತಿ ಶೀಘ್ರದಲ್ಲೇ ಗೊತ್ತಾಗಬೇಕು. ಇದೆರಡು ನೀನ್ ನೆರವೇರಿಸ್ಬಿಟ್ರೆ ನಿಂಗ್ ಸ್ಯಾನೆ ಪವರ್ ಐತೆ ಅಂತ ನಾನ್ ನಂಬ್ತೀನಿ. ಓಕೆನಾ ಸರ್? ನಿಮ್ ಪರವಾಗಿ ನಾನು ಬೇಡ್ಕೊಂಡಿವ್ನಿ. ನೋಡಮ್ಮ ಬ್ರಹ್ಮಾಂಡ ನೆರವೇರಿಸ್ತೈತಾ ಅಂತ. ಖಂಡಿತ. ಆದ್ರೆ ಆದಷ್ಟು ಬಿರ್ನೆ ಆಗ್ಬೇಕು ಸರ್. ಬಿರ್ನೆ ಅಂದ್ರೆ ಎಷ್ಟು ಬಿರ್ನೆ? ಸಾಧ್ಯ ಆದ್ರೆ ಇವಾಗ್ಲೇ. ಸರ್, ನಿಮ್ ತವ ಕೇಳ್ಬೇಕು ಅನ್ಕಂಡೆ. ತಾರಾ ಮೇಡಮ್ ಇವತ್ ಗುಡಿಗೆ ಬರ್ನೇ ಇಲ್ವಲ್ಲ, ಯಾಕೆ ಸರ್? ಹುಷಾರಾಗಿ ಅವರೇ ತಾನೆ? ಹಾ ಕಮಲಿ ಅವರೇ, ಏನು ತೊಂದರೆ ಇಲ್ಲ. ನೀವೆಲ್ರ ಬಗ್ಗೆನೂ ಕಾಳಜಿ ತಗೋತೀರಾ, ಆದ್ರೆ ನಮ್ಮಮ್ಮ ಮಾತ್ರ ನಿಮ್ ಬಗ್ಗೆ ಮಾತಾಡಿದ್ರೇನೆ ಕೋಪ ಮಾಡ್ಕೋತಾರೆ. ನಿಮ್ಮನ್ನ ಅವ್ರು ಒಪ್ಕೊಂತಾರೆ ಅನ್ನೋ ನಂಬಿಕೆ ನಂಗೆ ಯಾಕೋ ದಿನೇ ದಿನೇ ಕಡಿಮೆ ಆಗ್ತಾನೆ ಹೋಗ್ತಿದೆ ಕಮಲಿ ಅವರೇ. ಮತ್ ಯಾಕೆ ಅವ್ರು ಬರ್ನಿಲ್ಲ ಸರ್? ಅವ್ರಿಗೆ ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಬರೋದಕ್ಕಾಗಿಲ್ಲ. ಸರಿ ಸರ್. ಕ್ಷಮಿಸಿ ಕಮಲಿ ಅವರೇ, ನಿಮ್ಮ ಮನ್ಸಿಗೆ ನೋವು ಆಗ್ಬಾರ್ದು ಅಂತ ಸುಳ್ಳು ಹೇಳ್ತಿದ್ದೀನಿ. ಏನನ್ನ ಹೇಳಿದ್ರ ಸರ್? ನೆಟ್ವರ್ಕ್ ಬೇರೆ ಸಿಗ್ತಿಲ್ಲ. ಮಾಮ್, ನಿಮ್ ಫೋನ್ ಕೊಡಿ. ರಿಷಿಗಿದ್ನ ಹೇಳಲೇಬೇಕು. ಅಯ್ಯೋ ಬೇಬಿ, ನೀನೀಗ ಫೋನ್ ಮಾಡಿ ರಿಷಿಗೆ ಹೇಳಿದ್ರೆ ಈ ಪ್ಲಾನ್ ಎಲ್ಲ ಮಾಡಿದ್ದು ನಾವೇ ಅಂತ ಎಲ್ರಿಗೂ ಗೊತ್ತಾಗೋಗುತ್ತೆ ಬೇಬಿ, ಪ್ಲೀಸ್. ಅದಕ್ಕೆ ಅಂತ ರಿಷಿ ಸತ್ರೆ ಪರವಾಗಿಲ್ವಾ? ಬೇಬಿ, ರಿಷಿಗೆ ಏನೂ ಆಗಲ್ಲ. ನಾವು ಬೇರೆ ಏನಾದರೂ ಪ್ಲಾನ್ ಮಾಡೋಣ, ಓಕೆ? ಅಮ್ಮಮ್ಮ, ನಿಮ್ಗೆ ಬುದ್ಧಿ ಇದೆಯಾ ಇಲ್ವಾ ಅಮ್ಮಮ್ಮ? ನನ್ ರಿಷಿ ಕಾರಲ್ಲಿ ಹೋಗ್ತಿದ್ದಾನೆ, ಬ್ರೇಕ್ ಫೇಲಿಯರ್ ಆಗಿದೆ. ಅವನ್ಗೇನಾದ್ರೂ ಆದ್ರೆ ನಾನು ಜೀವಂತವಾಗಿರ್ತೀನಿ ಅಂತ ನೀವ್ ಅನ್ಕೊಂಡಿದೀರಾ? ನಿಮ್ ಕಣ್ ಮುಂದೆನೆ ನಾನು ಸತ್ತೋಗ್ತೀನಿ. ಬೇಬಿ ಪ್ಲೀಸ್ ನೋಡು, ನೀನು ಹೀಗೆಲ್ಲ ಮಾತಾಡಬೇಡ. ಮಾಮ್, ಬೇಬಿ ಸರಿಯಾಗಿ ಹೇಳ್ತಿದ್ದಾಳೆ. ನೋಡಿ, ನೀವು ಬರೀ ಆಸ್ತಿ ಬಗ್ಗೆ, ಕಮಲಿನ ಸಾಯಿಸೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ. ಆದ್ರೆ ಬೇಬಿ ಕೃಷಿ ಬಗ್ಗೆ, ಅವಳ ಲೈಫ್ ಬಗ್ಗೆ ಯೋಚನೆ ಮಾಡ್ತಿದ್ದಾಳೆ. ನಾವು ಸಿಕ್ಕಾಕೋತೀವಿ ಅಂತ ನಾವೇನಾದ್ರು ಸುಮ್ಮನಿದ್ರೆ ನಾವು ರಿಷಿನ ಕಳ್ಕೋಬೇಕಾಗುತ್ತೆ. ರಿಷಿ ಮಾತ್ರ ಅಲ್ಲ, ನಾನು ಸಾಯ್ತೀನಿ. ಎಂಥ ಪರಿಸ್ಥಿತಿಗೆ ಬಂದು ಸಿಕ್ಕಾಕೊಂಡಲ್ಲಪ್ಪ. ನನ್ನ ಮಗಳಿಗೂ ನನ್ನ ಮೊಮ್ಮಗಳಿಗೂ ನಾನೇ ವಿಲನ್ ಆಗೋದ್ನಲ್ಲ. ಏನ್ ಮಾಡೋದೀಗ? ಛೆ
ಸರ್ ಹಾ ಏನಾಯ್ತು ಸರ್ ಯಾಕೇನು ಮಾತಾಡ್ತಾ ಇಲ್ಲ? ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡ್ತೀರಾ? ಏನು ಸರ್ ನಾನ್ ನಿಮ್ಮನ್ನ ಪ್ರಶ್ನೆ ಮಾಡಿದ್ರೆ ಉತ್ತರ ಕೊಡ್ತೀರಾ? ಹ್ಞೂ ಇದು ಕಾಲೇಜಾ? ಇಲ್ಲ. ಮತ್ ಯಾಕೆ ನನ್ನ ಪದೇ ಪದೇ ಸರ್ ಅಂತ ಕರಿತೀರಾ? ಇದೊಳ್ಳೆ ಕತೆ ಆಯ್ತಲ್ಲ ಸರ್. ಮೇಷ್ಟ್ರನ್ನ ಕಾಲೇಜಾಗ ಮಾತ್ರ ಸಾರ್ ಅನ್ಬೇಕಾ? ಮೇಷ್ಟ್ರನ್ನ ಮೇಷ್ಟ್ರಾಗಿದ್ದಾಗ ಮಾತ್ರ ಸಾರ್ ಅಂತ ಕೂಗಿದ್ರೆ ಸಾಕು. ನೀವೀಗ ಅನ್ಪೂರ್ಣಮ್ಮ ಅಜ್ಜಿ ಮೊಮ್ಮಗಳು. ನೀವು ನನ್ನ ಸರ್ ಅಂತ ಕರೆಯೋದು ನಂಗೊಂಚೂರು ಇಷ್ಟ ಇಲ್ಲ. ಮತ್ತಿನ್ ಹೆಂಗ್ ಕರೀಲಿ ಸರ್? ನಂಗೊಂದು ಸುಂದರವಾದ ಹೆಸರಿದೆಯಲ್ಲ, ಅದನ್ನ ಇಟ್ ಕರೀರಿ, ರಿಷಿ ಅಂತ. ಅಯ್ಯಯ್ಯೋ ನನ್ನಿಂದ ಆಗಕ್ಕಿಲ್ಲಪ್ಪ. ಅನ್ಪೂರ್ಣಮ್ಮಜ್ಜಿ ಮೊಮ್ಮಗ್ಳಾದ್ರೇನಂತೆ, ನಾನೇ ಅನ್ಪೂರ್ಣಮ್ಮಜ್ಜಿ ಅಲ್ವಲ್ಲ ನಿಮ್ಮನ್ನ ಹೆಸರಿಟ್ಟು ಕರೆಯಕ್ಕೆ. ಯಾವತ್ತಿದ್ರು ನಾನು ನಿಮಗ್ ಕೊಡೋ ಗೌರವ ಕೊಟ್ಟೆ ಕೊಡ್ತೀನಿ. ಮಹಾಜನ್ ಕುಟುಂಬದವಳಾದ್ರೂ ಅಷ್ಟೇ, ಈ ದೇಶದ ರಾಷ್ಟ್ರಪತಿ ಆದ್ರೂ ಅಷ್ಟೇಯ. ಕಮಲಿ ಅವರೇ, ನಂಗೊಂದು ಡೌಟು. ಏನ್ ಸರ್? ಈಗ ಗಂಡಸ್ರಾದ್ರೆ ರಾಷ್ಟ್ರಪತಿ, ಹೆಂಗಸ್ರಾದ್ರೆ ರಾಷ್ಟ್ರಪತ್ನಿನ? ಹೆಂಗೆಲ್ಲ ಯೋಚನೆ ಮಾಡ್ತೀರಾ ಸರ್ ನೀವು? ಏನಾಯ್ತು ಕಮಲಿ ಅವರೇ? ಗೊತ್ತಿಲ್ಲ ಸರ್, ಕಣ್ಣಾಗೇನೋ ಬಿತ್ತು. ಕಮಲಿ ಅವರೇ, ಆರ್ ಯು ಓಕೆ? ಒಂದ್ ನಿಮಿಷ ತಾಳಿ. ಇರಿ. ಕಮಲಿ ಅವರೇ, 1 ಸೆಕೆಂಡ್, ಗಾಡಿ ಸ್ಲೋ ಮಾಡ್ತೀನಿ.